ಎಲ್ಲೆಡೆ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಡೈರೆಕ್ಟರ್ ಅಂದರೆ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಂತಹ ಚಿತ್ರ. ಎಲ್ಲಾ ಕಡೆ ರಿಲೀಸ್ಗಿಂತ ಮುಂಚೆ ಉಗ್ರಂ ತರ ಇದೆ ಒಂದು ಮೂವಿ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿ ಕೊಡದೆ ಈ ಒಂದು ಮೂವಿ ನೋಡಿದ್ಮೇಲೆ ನಿಮ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸ್ಟೋರಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಮೂವಿ ಉಗ್ರಂ ಅಲ್ಲ ಅಥವಾ ಉಗ್ರಂನ ನೆಕ್ಸ್ಟ್ ವರ್ಷನ್ ಅಲ್ಲ ಅಂತ. ಅದಲ್ಲದೆ ಫ್ರೆಂಡ್ಶಿಪ್ ಓರಿಯೆಂಟೆಡ್ ಮೂವಿ ಅದು. ತುಂಬಾ ದಿನಗಳಾಗಿತ್ತು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಮೂವಿ ನಮ್ಮ ಇಂಡಸ್ಟ್ರಿ ನೋಡಿ, ಅಂದ್ರೆ ಬೇರೆ ಇಂಡಸ್ಟ್ರಿಲೂ ಸರಿ ಆಯ್ತು. ಸೊ ಅಂತೂ ಇಂತೂ ಫ್ರೆಂಡ್ಶಿಪ್ಗೋಸ್ಕರ ಒಂದು ಮೂವಿ ಬಂದು ನಿಮ್ಮ ಫ್ರೆಂಡ್ಸ್ಗೆ ಡೆಡಿಕೇಟ್ ಮಾಡಿ ಈ ಮೂವಿನ ನೋಡಿ ಅಂತ ಹೇಳ್ತೀನಿ. ಜೊತೆಗೆ ವೀಕ್ಷಕರು ಅಂದ್ರೆ ಫ್ಯಾನ್ಸ್ಗಳೇನಿದ್ದಾರೆ ಅಥವಾ ಏನೋ ಮೂವಿನ ನೋಡ್ಬಂದು ಕೆಲವೊಂದು ಜನ ಹೇಳಿರೋದಾಗಿರೋ ಅಥವಾ ನಾನು ಮೂವಿ ನೋಡಿರೋ ಪ್ರಕಾರ ನನ್ಗೆ ಅನ್ಸಿದ್ರೆ ಜಸ್ಟ್ 45 ಮಿನಿಟ್ಸ್ ನಿಮ್ಗೆ ಆ ರೀತಿ ಫೀಲ್ ಬರ್ಬೋದು ಉಗ್ರಂ ತರ. ಬಟ್ ಉಗ್ರಂ ತರಾನೂ ಬರಲ್ಲ, ಜಸ್ಟ್ ಸಿಮಿಲರ್ ತರ. ಆದ್ರೆ ಜನಗಳ ಪ್ರಕಾರ ಈ ಒಂದು ಮೂವಿಯ ನೆಕ್ಸ್ಟ್ ವರ್ಷನ್ಗೋಸ್ಕರ ಅಂದ್ರೆ ಪಾರ್ಟ್ 2ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ. ಲಾಸ್ಟ್ ಎಂಡಿಂಗ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಗುರು. ಎಂಡಿಂಗ್ ನೋಡ್ತಾ ಇದ್ರೆ ಪಾರ್ಟ್ 2 ಯಾವಾಗಪ್ಪ ಬರುತ್ತೆ ಅನ್ನೋ ಪ್ರಶ್ನೆ ಎಲ್ಲರೂ ಮೂಡೋದು ಪಕ್ಕ ಅಂತಾನೆ ಹೇಳ್ತೀನಿ. ಅಂಡ್ ಮೂವಿ ಮೇಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕನ್ನಡ ಚಿತ್ರರಂಗದ ಎಷ್ಟೊಂದು ತಾರೆಗಳು ಸಲಾರ್ ಮೂವಿಯಲ್ಲಿ ಇರುವುದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಅಂಡ್ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಬಗ್ಗೆ ನಾವು ಮಾತಾಡಕ್ ಆಗತ್ತಾ? ದೇಶ ವಿದೇಶಗಳಲ್ಲೂ ಸಹ ಅವರ ಒಂದು ಡೈರೆಕ್ಷನ್ ಬಗ್ಗೆ ಮಾತಾಡಿದುಂಟು. ಅಂತಹ ಒಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಡೈರೆಕ್ಟರ್ ಅವರು ಪ್ರಭಾಸ್ ಅವರಿಗೆ ಡೈರೆಕ್ಷನ್ ಮಾಡಿ ಈ ಒಂದು ಮೂವಿನ ನಮಗೋಸ್ಕರ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ನೋಡಿ ಎಂಜಾಯ್ ಮಾಡೋಣ. ನಿಮ್ಮ ಪ್ರಕಾರ ನೋಡಿಲ್ಲ ಅಂದ್ರೆ ಮೂವಿನ ಹೋಗಿ ನೋಡಿ ಆಮೇಲೆ ಹೇಳಿ. ಇಷ್ಟೊಂದು ತುಂಬಾ ದೊಡ್ಡ ತಾರಾಗಣ ಹೊಂದಿರುವಂತಹ ಸಲಾರ್ ಮೂವಿ, ಅದರಲ್ಲೂ ನಮ್ಮ ನವೀನ್ ಶಂಕರ್ ಅವರಿದ್ದಾರೆ. ಇನ್ನು ಯಾಕೆ ಕಾಯ್ತಾ ಇದ್ದಾರೆ, ಇನ್ನು ಯಾರೆಲ್ಲ ಮೂವಿ ನೋಡಿಲ್ಲ ಹೋಗಿ ಮೂವಿ ನೋಡಿ. ಜೊತೆಗೆ ಎಂಡ್ ಮಾತ್ರ ಮಿಸ್ ಮಾಡಲೇಬೇಡಿ. ಅಂಡ್ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಪ್ರಶಾಂತ್ ನೀಲ್ ಅವ್ರಿಗೆ ಕೇಳಬೇಕು ಈ ಪ್ರಶ್ನೆನ, ಪಾರ್ಟ್ 2 ಯಾವಾಗ ಅಂತ. ಸೊ ನಿಮ್ಮ ಪ್ರಕಾರ ಈ ಮೂವಿ ಹೇಗಿತ್ತು ಅಂತ ಮೂವಿ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಇನ್ನು ಅದಲ್ದೇನೆ ತುಂಬಾ ಅಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಉಗ್ರಂ ಥರನೇ ಬರುತ್ತೆ ಅಂತ. ಇಲ್ಲ, ಹೋಗಿ ಮೂವಿ ನೋಡಿದ್ಮೇಲೆ ಡಿಸೈಡ್ ಮಾಡಿ. ಸುಮ್ಮನೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ತುಂಬಾ ಜನ ಇನ್ನಷ್ಟು ಜನ ಪ್ರೇಕ್ಷಕರು ಹೇಳ್ತಾ ಇರೋದು ಪ್ರಶಾಂತ್ ನೀಲ್ ಡೈರೆಕ್ಷನ್ ಬಗ್ಗೆ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಪ್ರಶಾಂತ್ ನೀಲ್ ಅವರು ಗೆದ್ರ ಅಂತ ನೀವು ನಮಗೆ ಕಮೆಂಟ್ ಮಾಡಿದನ ಮರಿಬೇಡಿ. ಅಂಡ್ ಸಲಾರ್ ಮೂವಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಇರುವಂತಹ ನಿಮ್ಮ ಒಂದು ಮೆಮೊರಿನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ದನ ಮರಿಬೇಡಿ. ಜೊತೆಗೆ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಜೊತೆಗೇನೆ ಈ ಒಂದು ಮೂವಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಈ ತರದ ಇನ್ನಷ್ಟು ಅಪ್ಡೇಟ್ಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.